ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಿದ್ರೆ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅಮೌಂಟ್ ರಿಲೀಸ್ ಆಗಿದೆ. ಬಟ್ ಕೆಲವೊಂದು ವಿದ್ಯಾರ್ಥಿಗಳದ್ದು ತಾಲೂಕು ಆಫೀಸರ್ ವೆರಿಫಿಕೇಷನ್ ಇವ್ರದ್ದು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ನೋ ಅಂತ ಆಗಿದೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು, ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಮತ್ತು ಯಾವುದಕ್ಕೆ ನಾವು ಹೆಲ್ಪ್ಲೈನ್ ತೊಗೋಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ಏನಪ್ಪ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಒಂದು ಹೆಲ್ಪ್ಲೈನ್ ಕೂಡ ತರಿದ್ದಾರೆ. ಸೊ ಸಪೋಸ್ ಏನಾದರೂ ನಿಮ್ಮದು ಸ್ಟೇಟಸ್ನಲ್ಲಿ, ನಾನು ಹೇಳ್ತಾ ಇದ್ದೀನಿ, ಸ್ಟೇಟಸ್ನಲ್ಲಿ ತಾಲೂಕು ಆಫೀಸರ್ ವೆರಿಫಿಕೇಷನ್ ಎಸ್ ಅಂತ ಆಗಿರಲಿಲ್ಲ ಅಂದರೆ ಅಥವಾ ಪೆಂಡಿಂಗ್ನಲ್ಲಿ ಇತ್ತಂದರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಕೂಡಲೇ ಏನು ಮಾಡ್ಕೋಬೇಕಂದ್ರೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಮೇಜರಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿ ತಾಲೂಕು ಆಫೀಸರ್ ಫಸ್ಟ್ ಲೆವೆಲ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಟ್ರೈಬಲರ್ ವೆಲ್ಫೇರ್ ಇರ್ಬೋದು. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ವೆರಿಫೈಡ್ ಸ್ಟೇಟಸ್ನಲ್ಲಿ ವೆರಿಫೈಡ್ ನೋ ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದು ಸ್ಕಾಲರ್ಶಿಪ್ಪು ಬರೋದಿಲ್ಲ. ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಒಂದು ಇಮಿಡಿಯೇಟಾಗಿ ಹೋಗಿ ನೀವು ತಾಲೂಕು ಆಫೀಸರ್ಗೆ ಭೇಟಿಯಾಗಿ ಕ್ಲಾರಿಫೈ ಮಾಡಿಕೊಂಡು ಅಪ್ರೂವ್ಡ್ ವೆರಿಫಿಕೇಷನ್ ಅಪ್ಲಿಕೇಶನ್ ಎಸ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ನಂತರ ನಿಮ್ಗೆ ಏನಪ್ಪ ಅಂದರೆ ಪುಸ್ಟ್ ಡಿ ಬಿ ಟಿ ಎಲ್ಲ ಥರ್ಡ್ ಲೆವೆಲ್ನಲ್ಲಿ, ಸೆಕೆಂಡ್ ಲೆವೆಲ್ನಲ್ಲಿ ಎಲ್ಲ ಕೂಡ ಬಜೆಟು ಬರ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಈ ವರ್ಷದ ಬಜೆಟ್ ಕೂಡ ಏನಪ್ಪ ಅಂದರೆ ಮಾರ್ಚ್ 31, 2024ಕ್ಕೆ ಎಂಡ್ ಆಗುತ್ತೆ. ಅಷ್ಟರೊಳಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಾವು ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕೇನಂತ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಿದ್ದಾರೆ, 1902. ಇದಕ್ಕೆ ನೀವು ಕಾಲ್ ಮಾಡಿ ಕೂಡ ನೀವು ನಿಮ್ಮ ತೊಂದರೆ ಏನಾಗಿದೆ, ಅಪ್ರೂವ್ಡ್ ಆ್ಯಸ್ ವೆರಿಫಿಕೇಷನ್ ತಾಲೂಕು ಆಫೀಸರ್ ನೋ ಆಗಿದೆ, ಸೊ ನಾನು ಎಲ್ಲ ಅಪ್ಲಿಕೇಶನ್ ಮಾಡಿದ್ದೀನಿ ಅಂತ ಒಂದು ಮಾಡ್ಕೋಬೋದು. ಎರಡನೇದಾಗಿ ಇನ್ನೊಂದು ಏನು ಮಾಡಪ್ಪ ಅಂದರೆ, ನಿಮ್ಮ ಕನ್ಸರ್ನ್ಡ್ ಸೆಕ್ಷನ್ ಅಂದರೆ ಹಿಂದುಳಿದ ವರ್ಗ ಇಲಾಖೆಯವರು ಇತ್ತಂದರೆ ನಿಮ್ಗೊಂದು ಹೆಲ್ಪ್ಲೈನ್ ನಂಬರ್ ಕೂಡ ತೆಗೆದಿದ್ದಾರೆ. ಸೊ ಆ ಹೆಲ್ಪ್ಲೈನ್ ನಂಬರ್ನಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ ಹೆಲ್ಪ್ಲೈನ್ ನಂಬರ್ನ ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಸಹಾಯವಾಣಿ ಅಂತ ಕೂಡ ತರಿದ್ದಾರೆ. ಸೊ ಇಲ್ಲಿದೆ ನೋಡಿ ಫ್ರೆಂಡ್ಸ್, ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಸಹಾಯವಾಣಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ವಿದ್ಯಾರ್ಥಿ ವೇತನ ಆನ್ಲೈನ್ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ 8050000005 ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು BCWD helpline@gmail.com ಕೂಡ ಮೇಲ್ ಕೂಡ ಮಾಡ್ಬೋದು. ಇದೊಂದು ಇಂಪಾರ್ಟೆಂಟ್. ಇದಕ್ಕೆ ರಿಜಿಸ್ಟರ್ ಮಾಡಿ, ಇದಕ್ಕೆ ಕಂಪ್ಲೇಂಟ್ ಮಾಡಿದ್ರಿಂದ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರಿಂದ ಅವರು ಇಮಿಡಿಯೇಟಾಗಿ 2 ರಿಂದ 3 ದಿನದಲ್ಲಿ ಕೂಡ ಸಾಲ್ವ್ ಮಾಡ್ತಾರೆ. ಇದೊಂದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯವರು ಇದ್ದರಂದರೆ ಅವ್ರಿಗೆ ಕೂಡ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬಂದು ಅವರು ಏನಪ್ಪ ಅಂದರೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಬೋದು. ನೀವು ಯಾವುದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಸೊ ಅದರ ಮೆರಿಟ್ ಕಮ್ ಮೀನ್ಸ್ ಇದೆಯೋ ಅಥವಾ ವಿದ್ಯಾಸಿರಿ ಇದೆಯೋ ಅಥವಾ ಸ್ಕಾಲರ್ಶಿಪ್ ಶುಲ್ಕ ಮರುಪಾವತಿ ಇದೆಯೋ, ಸೊ ಯಾವುದಕ್ಕಿದೆ ಅನ್ನೋದನ್ನು ಕೂಡ ನೀವು ಒಂದು ಸಾರಿ ಮಾಡ್ಕೋಬೇಕಾಗುತ್ತೆ. 1902 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಏನಾದರೂ ಇದ್ದು ಅಂದರೆ, ಇಲಾಖೆ ಫಲಾನುಭವಿಗಳು ಅದು ಏನಾದರೂ ತೊಂದರೆಗಳಿದ್ದು ಅಂದರೆ, ಸೊ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೂ ನೀವು ಹೆಲ್ಪ್ಲೈನ್ ಕೂಡ ಮಾಡ್ಕೋಬೋದು. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಯಾರಿಗಪ್ಪ ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳದು. ಸೊ ಅದು ಕೂಡ ಹೆಲ್ಪ್ಲೈನ್ ನಂಬರ್ ಇದೆ. ವ್ಯೂ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ ಗೌರ್ನಮೆಂಟು. ಸೊ ಅದನ್ನು ಕೂಡ ತೆಗೆದು ಕೊಡ್ತಾ ಇದ್ದೀನಿ ನಾನು. ಸೊ ಈ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು. ಸೊ ಯಾವುದೇ ಒಂದು ನಿಮಗೆ ತೊಂದರೆಗಳಿದ್ದರೆ, ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಇರ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ. ಸೊ ಆ ಹೆಲ್ಪ್ಲೈನ್ ನಂಬರ್ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಸಾಕಷ್ಟು ಮಂದಿ ಕೂಡ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪ ಅಂದರೆ, ಸರ್ ನಮ್ಮದು ಹೆಲ್ಪ್ಲೈನ್ ನಂಬರ್ ಕೂಡ ನಾವು ತಿಳಿಸ್ಕೊಡಿ, ಮತ್ತು ಅದರ ಜೊತೆಗೆ ಆ ಹೆಲ್ಪ್ಲೈನ್ ನಂಬರ್ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಮತ್ತು ಎಲ್ಲಿ ಸಿಗುತ್ತೆ ಏನು ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ 8277799990 ಈ ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಫ್ರೀ ಇದ್ದರೆ ವಾಟ್ಸಪ್ನಲ್ಲಿ ನಿಮ್ಮ ಸ್ಕ್ರೀನ್ಶಾಟ್ ತೆಗೆದು ಈ ಥರ ಪ್ರೊಸೆಸ್ ಆಗಿದೆ, ಇದಕ್ಕೆ ಹೆಲ್ಪ್ ಮಾಡಿ ಅಂತ ಮಾಡಿದರೂ ಕೂಡ ಅದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡ ಇಲಾಖೆಯವರು ಬಂದರೆ 9482300400 ಕೂಡ ಇವ್ರಿಗೆ ಕೂಡ ಹೆಲ್ಪ್ಲೈನ್ ನಂಬರಿಗೆ ಕೂಡ ಹೆಲ್ಪ್ ಮಾಡಿಕೊಂಡು ಅಥವಾ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಅದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇದ್ದರೆ 9482300400 ಕೂಡ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಈ ನಂಬರ್ಗಳಿಗೆ ವಾಟ್ಸಪ್ ಕೂಡ ಇದೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಇಮಿಡಿಯೇಟಾಗಿ ರಿಪ್ಲೈ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ. ಇಲ್ಲ ಇಮಿಡಿಯೇಟಾಗಿ ನೀವು ತಾಲೂಕು ಆಫೀಸರ್ಗೆ ಭೇಟಿ ಆಗಬೇಕು. 1ನೇ ಸ್ಟೆಪ್ಸು ಅಲ್ಲಿ ಅದು ಮಾಡಿದರೆ ಮಾತ್ರ ತಾಲೂಕು ಆಫೀಸರ್ನಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಬಂದರೆ ಮಾತ್ರ ನೆಕ್ಸ್ಟ್ ನಿಮಗೆ ಬಜೆಟ್ ರಿಲೀಸ್ ಆಗಲಿಕ್ಕೆ ಅಥವಾ ಅಮೌಂಟ್ ಸ್ಯಾಂಕ್ಷನ್ ಆಗಲಿಕ್ಕೆ ಹೆಲ್ಪ್ ಆಗಿದೆ. ಫಸ್ಟ್ ಲೆವೆಲಲ್ಲೇ ನೋ ಇದ್ದರೆ ನಿಮಗೆ ಯಾವುದೇ ಕಾರಣ ಕೂಡ ನೆಕ್ಸ್ಟ್ ಅಮೌಂಟು ಬರೋದಿಲ್ಲ. ಮತ್ತು ಇದನ್ನು ಮಾಡ್ಕೊಳ್ಳಿಕ್ಕೆ ಮಾರ್ಚ್ 31, 2024 ಒಳಗೆ ಮಾಡಿದರೆ ಓಕೆ. ಇಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಜೂನ್ ಇಲೆಕ್ಷನ್ ಆದಮೇಲೆ ನಿಮಗೆ ಬಜೆಟ್ ರಿಲೀಸ್ ಆದಮೇಲೆ ನೆಕ್ಸ್ಟ್ ಅಮೌಂಟ್ ಸ್ಯಾಂಕ್ಷನ್ ಆಗೋ ಎಲ್ಲ ಚಾನ್ಸಸ್ಗಳು ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾರೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದರು,
ಪ್ಲೀಸ್ ಹೆಲ್ಪ್ಲೈನ್ ನಂಬರ್ಗಳನ್ನ ನಮಗೆ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ. ಸೊ ಹಾಗಾಗಿ ಮಾಡಿದ್ದೀನಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.